ಕೇಳು, ಇವತ್ತೇನಾದ್ರೂ ಬೇರೆ ಮಾಡೋಣ? ಹಾ, ನಾನು ನಿನ್ನತ್ರ ಇದೆ ಹೇಳ್ಬೇಕನ್ಕೊಂಡೆ. ಏನಾದ್ರೂ ಡಿಫ್ರೆಂಟ್ ಆಗಿ ಟ್ರೈ ಮಾಡೋಣ. ಸರಿ, ನಾವು ಅಲ್ವಾ ಮಾಡೋಣವಾ? ಇಲ್ಲ, ಪೂರಿ ಮತ್ತೆ ಪಲ್ಯ ಮಾಡೋಣ. ಅರೇ, ಪೂರಿಗಿರಿ ಎಲ್ಲ ಬಿಡು, ಅಲ್ವಾ ಮಾಡೋಣ. 2 ದಿನದ ಮುಂಚೆ ತಾನೇ ಅಲ್ವಾ ತಿಂದೆ. ಇವತ್ತು ಏನಾದ್ರೂ ಬೇರೆ ಮಾಡೋಣ. ಪೂರಿ ಪಲ್ಯ ಹಲ್ವಾ ಅಂತ ಇಬ್ರು ಜಗಳ ಮಾಡಕ್ ಶುರು ಮಾಡ್ತಾರೆ. ಪಲ್ಲವಿಗೆ ಪೂರಿ ಮಾಡಕ್ ಇಷ್ಟ ಇಲ್ಲ, ಮಾನ್ಸಿಗೆ ಹಲ್ವಾ ಮಾಡಕ್ ಇಷ್ಟ ಇರ್ಲಿಲ್ಲ. ಇದ್ರ ಬಗ್ಗೆ ಅವ್ರಿಬ್ರು ಕೋಪ ಮಾಡ್ಕೊಂಡು ಕಿಚನ್ ಅಲ್ಲಿ ಒಂದೊಂದ್ ಕಡೆ ತಿರ್ಕೊಂಡು ಮುಖ ಸಿಂಡ್ರಿಸ್ಕೊಂಡಿರ್ತಾರೆ. ಸ್ವಲ್ಪ ತಾದ್ಮೇಲೆ, ಸರಿ ಕೇಳು, ಕೋಪ ಬೇಡ. ಸರಿ, ಮೊದಲು ಹಲ್ವಾ ಮಾಡೋಣ, ಆಮೇಲೆ ನೀ ನನಗ್ ಪ್ರಾಮಿಸ್ ಮಾಡು ಪೂರಿ ಪಲ್ಯ ಕೂಡ ಮಾಡ್ತೀನಿ ನನ್ ಜೊತೆ ಅಂತ. ಹಾ, ಖಂಡಿತ ಮಾಡ್ತೀನಿ. ಪಲ್ಲವಿ ಮತ್ತೆ ನ್ಯಾನ್ಸಿ ಟ್ವಿನ್ ಸಿಸ್ಟರ್ಸ್. ನೋಡಕ್ಕೆ ಒಂದೇ ತರ ಇರ್ತಾರೆ, ಯಾವಾಗ್ಲೂ ಜಗಳ ಮಾಡ್ತಿರ್ತಾರೆ. ಆದ್ರೆ ಒಬ್ರಿಲ್ಲ ಅಂದ್ರೆ ಒಬ್ರು ಇರ್ತಿರ್ಲಿಲ್ಲ. ಯಾವಾಗ ಅವರಿಬ್ರು ಜಗಳ ಮಾಡಿದ್ರು ಸ್ವಲ್ಪತ್ತೇ ಇರೋದ ಕೋಪ, ಇನ್ ಸ್ವಲ್ಪತ್ತಲ್ಲೇ ಅವರಿಬ್ರು ಹೆಂಗಾದ್ರೂ ಮಾತಾಡ್ಬಿಡ್ತಾರೆ. ಅವತ್ತಿನ ದಿನ ಕೂಡ ಹಂಗೆ ನಡೆಯುತ್ತೆ. ಕಿಚನ್ ಅಲ್ಲಿ ಹಲ್ವಾ ಮತ್ತೆ ಪೂರಿ 2 ಮಾಡ್ತಾರೆ. ಇಬ್ಬರಿಗೂ ಅಡ್ಗೆ ಮಾಡೋದಂದ್ರೆ ತುಂಬಾನೇ ಇಷ್ಟ. ಆದ್ರಿಂದ ಯಾವಾಗ್ಲೂ ಅವರು ಅಡ್ಗೆ ಮಾಡ್ತಿದ್ರು. ಹಿಂಗೆ ಸಂತೋಷವಾಗಿ ಕಾಲ ಕಳೆದು ಹೋಗ್ತಿತ್ತು. ಒಂದಿನ, ಇಲ್ ನೋಡೆ, ನಿನ್ಗೊಂದ್ ವಿಷಯ ಹೇಳ್ಬೇಕು. ಹಾ, ಹೇಳು. ಅದು ಏನೂ ಇಲ್ಲ, ನಾನೊಬ್ಬ ಹುಡುಗನ್ನ ಪ್ರೀತಿಸ್ತಿದ್ದೀನಿ. ಹೌದಾ? ಅರೆ ವಾ, ಅವನ ಹೆಸರೇನು? ಅವನ ಹೆಸರು ಗೊತ್ತಿಲ್ಲ, ಬಟ್ ನಾನು ದಿನ ನೋಡ್ತೀನಿ, ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತೀವಿ. ಆದ್ರೆ ಅವರು ಮಾತಾಡೋದಿಲ್ಲ. ನನಗಂತೂ ಧೈರ್ಯನೇ ಇಲ್ಲ ಮಾತಾಡೋದಕ್ಕೆ. ಎಲ್ಲಿರ್ತಾರೆ ಅವರು? ತೋರ್ಸು. ಅರೆ, ಅದೇ ನಾನ್ ಮಾರ್ಕೆಟ್ಗೆ ಹೋಗ್ತೀನಲ್ವಾ, ಅವತ್ತು ದಿನ ನೋಡ್ತೀನಿ. ಏನ್ ಮಾತಾಡ್ತಿದ್ಯಾ? ನಾನು ಒಬ್ರನ್ನ ಲವ್ ಮಾಡ್ತಿದ್ದೀನಿ. ನಿನ್ ಕೇಸೆ ನಂದು ಕೂಡ. ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತೀವಿ, ಬಟ್ ನಾನು ಮಾತಾಡಲ್ಲ, ಅವರು ಮಾತಾಡೋದಿಲ್ಲ. ಸೇಮ್ ನಿನ್ ಲವ್ ತರನೇ ನಂದು ಕೂಡ. ಹಾ, ಅವ್ರೆಲ್ಲಿರ್ತಾರೆ? ಅದೇ ಮಾರ್ಕೆಟ್ ಅಲ್ಲಿ. ಸಖತ್ತಲ್ವಾ? ಹಾಗಾದ್ರೆ ಬಾ, ಇವತ್ತೇ ಹೋಗಿ ಅವರಿಬ್ರನ್ನ ನಾವು ಮೀಟ್ ಮಾಡ್ಲೇಬೇಕು. ಅವರಿಬ್ರು ಮಾರ್ಕೆಟ್ಗೆ ಹೋಗ್ತಾರೆ. ಆದ್ರೆ ಮಾರ್ಕೆಟ್ ಎಲ್ಲ ಹುಡ್ಗ ಇವ್ರಿಬ್ಬರನ್ನ ನೋಡಿ ತಲೆ ತಿರುಗಿ ಕೆಳಗಡೆ ಬಿದ್ದೋಗ್ಬಿಡ್ತಾನೆ. ಅವನು ತಲೆ ತಿರುಗಿ ಕೆಳಗಡೆ ಬಿದ್ದಿದ ತಕ್ಷಣ ಅವರಿಬ್ರು ಓಡೋಡಿ ಹೋಗ್ತಾರೆ. ಸ್ವಲ್ಪ ತಾದ್ಮೇಲೆ ಅವನ್ಗೆ ನೆನಪು ಬರುತ್ತೆ. ಅಂದ್ರೆ ನೀವು ಇಬ್ರಾ ಅಥವಾ ಅಯ್ಯೋ, ಅಂದ್ರೆ ನನಗೇನಾದ್ರೂ ಆಗಿದ್ಯಾ? ಅಲ್ಲ, ನನಗೆ ಈಗ ಏನು ಗೊತ್ತಾಗ್ತಾ ಇಲ್ಲ. ಹೌದು, ನಾವಿಬ್ರು ಟ್ವಿನ್ ಸಿಸ್ಟರ್ಸ್. ಮತ್ತೆ ನಾನು ಲವ್ ಅಂದ್ರೆ ನಾನು ಯಾರನ್ನ ನೋಡಿರೋದು? ಅಯ್ಯೋ ದೇವ್ರೆ, ಇದೇನೋ ತಪ್ಪಾಗ್ಬಿಟ್ಟಿದೆ. ನಾನು ಅನ್ಕೊಂಡೆ ನೀನು ನನ್ನನ್ನು ಪ್ರೀತಿಸ್ತಿದ್ಯಾ ಅಂತ. ಇದಂತೂ ಈಗ ತುಂಬಾ ಕನ್ಫ್ಯೂಷನ್ ಆಗೋಯ್ತಲ್ಲ. ನಾನಂತೂ ನಿಮಗೆ ಇಬ್ಬರನ್ನೂ ಕೂಡ ಪ್ರೀತಿ ಮಾಡ್ತಾ ಇದ್ದೀನಿ. ಅಂದ್ರೆ ಅದು ಹೇಗೆ ಸಾಧ್ಯ? ಅಲ್ಲ, ಪಲ್ಲವಿ ಮತ್ತೆ ಮಾನ್ಸಿ ಇಬ್ರು ಕವಿನ ಲವ್ ಮಾಡಿರ್ತಾರೆ. ಮತ್ತೆ ಕವಿ ಕೂಡ ಇಬ್ಬರನ್ನೂ ಲವ್ ಮಾಡಿರ್ತಾನೆ. ಆಮೇಲೆ ಅವನು ಏನ್ ಅನ್ಕೋತಾನಂದ್ರೆ ಇವ್ರಿಬ್ರನ್ನೂ ಮದ್ವೆ ಮಾಡ್ಕೋಬೇಕು ಅಂತ ಡಿಸೈಡ್ ಆಗ್ತಾನೆ. ಅವರಿಬ್ರು ಕೂಡ ಈ ವಿಷಯಕ್ಕೆ ಒಪ್ಕೋತಾರೆ. ಇವಾಗ ತೊಂದರೆ ಏನಂದ್ರೆ ಕವಿ ಸಂಪಾದನೆ ಇವರಿಬ್ಬರನ್ನ ಮದ್ವೆ ಮಾಡ್ಕೊಂಡು ಸಂಸಾರ ನಡೆಸೋದಕ್ಕೆ ಸಾಲಲ್ಲ. ಕವಿ ಅವ್ರ ಅಮ್ಮನ ಜೊತೆ ಒಂದು ಚಿಕ್ಕ ಮನೆಯಲ್ಲಿ, ಅದು ಕೂಡ ರೆಂಟ್ ಮನೆಯಲ್ಲಿ ಇರ್ತಿದ್ದ. ಕವಿ ಅವ್ರ ಅಮ್ಮನ ಜೊತೆ ತುಂಬಾನೇ ಜಗಳ ಮಾಡಿ ಹೆಂಗೋ ಕೊನೆಗೆ ಅವ್ರ ಅಮ್ಮನ ಮದ್ವೆಗೆ ಒಪ್ಪಿಸ್ತಾನೆ. ಮದ್ವೆ ಆದ ನಂತರ ಎಲ್ಲಾರ ಮನೆ ಮುಂದೆ ಸ್ವಾಗತ ಮಾಡೋದಕ್ಕೆ ಒಂದೇ ಒಂದು ಕಲಶ ಇಡ್ತಾರೆ. ಆದ್ರೆ ನಾನು 2 ಇಡ್ಬೇಕಾಗಿದೆ. ಆದ್ರಿಂದ ನಿಮ್ಮಿಬ್ಬರಿಗೋಸ್ಕರ ಬೇರೆ ಬೇರೆ ಕಲಶ ಇಟ್ಟಿದ್ದೀನಿ. ಬನ್ನಿ ಸೊಸೆಂದ್ರೆ, ಒಳಗಡೆ ಬನ್ನಿ. ಪಲ್ಲವಿ ಮತ್ತೆ ನಾನ್ಸಿ ಕಲಶದ ಕಡೆ ಕಾಲೆತ್ಕೊಂಡು ಹೋಗ್ತಾರೆ. ಕರೆಕ್ಟಾಗಿ ಅದೇ ಟೈಮಲ್ಲಿ ಆ ಮನೆ ಓನರ್ ಅಲ್ಲಿಗೆ ಬರ್ತಾನೆ. ಕೇಳೋ ಕಮಲಾ, ಮನೆ ಕೊಡೋವಾಗ ಇಬ್ರಿಗೆ ಮಾತ್ರ ಅಂತ ಹೇಳಿದ್ದು. ಹಾ ಲಾಲಾ, ಮಗನ ಮದ್ವೆ ಆಗಿದೆ ಅಲ್ವಾ? ಹೌದು, ಆದ್ರೆ ಇಬ್ರು ಹೆಂಡ್ತಿರನ್ನ ಯಾರು ಕರ್ಕೊಂಬರ್ತಾರೆ? ನೋಡು, 1 ವಾರ ಟೈಮ್ ಕೊಡ್ತೀನಿ, ಎಲ್ಲ ಪ್ಯಾಕ್ ಮಾಡಿ ನನ್ನ ಮನೆಯಿಂದ ಹೊರಟೋಗಿ. ಅವನ ಮನಸ್ಸು ತುಂಬಾನೇ ಕಲ್ಲು ಮನಸ್ಸು. ಅವರಿಬ್ರು ಎಷ್ಟು ಹೇಳಿದ್ರು ಅವನು ಒಂದು ಮಾತು ಕೇಳಂಗಿಲ್ಲ. ಪಲ್ಲವಿ ಮತ್ತೆ ಮಾನ್ಸಿ ಪಾಪ ಆ ಮನೆ ಒಳಗಡೆ ಕಾಲೆತ್ತಿಡಕ್ಕೂ ಕೂಡ ಆಗಿಲ್ಲ. 1 ತಿಂಗಳ ನಂತರ ಅವರು ಬೇರೆ ಮನೆನೇ ರೆಂಟ್ಗೆ ತಗೋತಾರೆ. ಆ ಲಾಲಾ ನಿಜವಾಗ್ಲೂ ಕೆಟ್ಟವನು. ಅವನಿಗೆ ಮನಸ್ಸಾಕ್ಷಿನೇ ಇಲ್ಲ. ಎಷ್ಟೊತ್ತಿಂದ ಮಾತಾಡ್ತಿದ್ದೀನಿ, ನೀನ್ ಮಾತಾಡ್ತಿಲ್ಲ. ಏನ್ ನಡೀತಿದೆ ನಿನ್ ಮೈಂಡಲ್ಲಿ? ನನಗೆ ನಮ್ದು ಅಂತ ಸ್ವಂತ ಮನೆ ಬೇಕು. ಅದ್ರೊಳಗಡೆ ನೀನು ನಾವು ಗೃಹ ಪ್ರವೇಶ ಮಾಡ್ಬೇಕು. ಇದೆಂಗ್ ಸಾಧ್ಯ? ಸ್ವಂತ ಮನೆನಾ? ಹಲ್ವಾ ಪೂರಿ ಮಾಡೋಷ್ಟು ಅದೇನು ಅಷ್ಟು ಈಸಿ ಅಲ್ಲ. ಸರಿಯಾದ ಐಡಿಯಾ ಕೊಟ್ಟಿದ್ಯಾ. ಹಲ್ವಾ ಪೂರಿ ಮಾರಿ ಸಂಪಾದನೆ ಮಾಡಿ ಅದ್ರಲ್ಲಿ ಮನೆ ಕಟ್ಕೊಳ್ಳೋಣ. ನಾವಿಬ್ರು ಸೇರಿ ಸಂಪಾದನೆ ಮಾಡಿ ಕಟ್ಟೋಣ. ಮಾನ್ಸಿನ ಮಾತು ಪಲ್ಲವಿಗೆ ಕೂಡ ಇಷ್ಟ ಆಗತ್ತೆ. ಇಬ್ರು ಕವಿ ಮತ್ತೆ ಅವ್ರ ಅಮ್ಮ ಹತ್ರ ಮಾತಾಡ್ತಾರೆ. ಕವಿ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಿರ್ತಾನೆ.
ಇನ್ನೊಂದ್ ಕಡೆ ಪಲ್ಲವಿ ಮತ್ತೆ ಮಾನ್ಸಿ ಅವರಿಬ್ರು ಪೂರಿ ಸಬ್ಜಿ ಹಲ್ವಾ ಮಾಡಿ ಮಾರಕ್ ಶುರು ಮಾಡ್ತಾರೆ. ಅವರಿಬ್ರು ತುಂಬಾ ರುಚಿಯಾಗಿ ಅಡಿಗೆ ಮಾಡೋದ್ರಿಂದ ಎಲ್ಲರಿಗೂ ತುಂಬಾ ಇಷ್ಟ ಆಗತ್ತೆ. ಮತ್ತೆ ಅವ್ರ ಅಂಗಡಿಗೆ ಗ್ರಾಹಕರು ಜಾಸ್ತಿ ಬರಕ್ಕೆ ಶುರು ಆಗ್ತಾರೆ. ಸ್ವಲ್ಪ ವರ್ಷಗಳ ನಂತರ, ಬನ್ನಿ ಸೊಸೆಯಂದಿರ, ನಿಮ್ಮ ಮನೆಯೊಳಗಡೆ ನಿಮಗೆ ಸ್ವಾಗತ. ಬನ್ನಿ, ಒಳಗಡೆ ಬನ್ನಿ. ಸೊಸೆಯಂದಿರಿಬ್ರು ತುಂಬಾ ಕಷ್ಟಪಟ್ಟು ಸಂಪಾದನೆ ಮಾಡಿ ಅವ್ರಿಗಂತ ಒಂದು ಸುಂದರವಾದ ಮನೆ ಕಟ್ಕೋತಾರೆ. ಸಂತೋಷವಾಗಿ ಅವರಿಬ್ಬರ ಗೃಹ ಪ್ರವೇಶ ನಡೆಯುತ್ತೆ. ಎಲ್ಲರ ಕಣ್ಣಲ್ಲಿ ಆನಂದ ಬಾಷ್ಪ ಇತ್ತು. ಕವಿ ಮಾತ್ರ ಅವನ್ ತಗೊಂಡಿರುವ ಡಿಸಿಷನ್ ಬಗ್ಗೆ ತುಂಬಾನೇ ಪ್ರೌಡ್ ಆಗಿ ಫೀಲ್ ಆಗ್ತಿದ್ದ. ಸುಮನ್ ದೆಹಲಿಯಲ್ಲಿ ವಾಸಿಸ್ತಿದ್ಲು. ಅವ್ರ ಅಪ್ಪ ಪಾನಿಪುರಿ ಅಂಗಡಿ ಹಾಕಿದ್ರು. ಅವಳು ಅವ್ರಪ್ಪನ್ಗೆ ಪಾನಿಪುರಿ ಮಾಡೋದ್ರಲ್ಲಿ ಸಹಾಯ ಮಾಡ್ತಿದ್ಲು. ಅಪ್ಪ, ಎಲ್ಲ ತಯಾರಿ ಆಯ್ತು. ಗೋಲ್ಗಪ್ಪೆಗೆ ಬೇಕಾಗಿರೋದು ಎಲ್ಲಾನು. ನೀವು ಸ್ವೀಟ್ ಚಟ್ನಿ ಮಾಡಿ, ನಾನು ಖಾರ ಚಟ್ನಿ ಮಾಡ್ತೀನಿ. ಏನಮ್ಮ ಸುಮನ್, ಎಲ್ಲ ಕೆಲ್ಸ ನೀನೇ ಮಾಡ್ಬಿಟ್ಟೆ. ನನಗಂತೂ ಏನು ಉಳಿಸ್ಲೇ ಇಲ್ಲ ನೀನು. ಹೌದು, ಮದುವೆಯಾಗಿ ಹೋದ್ ನಂತ್ರ ಮತ್ತೆ ನಾನು ಏನ್ ಮಾಡ್ಲಿ ಅಂತ ಹೇಳಿ ನೀನು. ನಿನ್ನ ನಾವು ಮಿಸ್ ಮಾಡ್ಕೊಳ್ತೀವಿ. ಅರೇ ಸಾಕುರಿ ಸುಮನ್, ನೀನಾದ್ರೂ ಅವ್ರಿಗೆ ಏನಾದ್ರೂ ಹೇಳಮ್ಮ. ಯಾವಾಗ್ಲೂ ಚಿಕ್ಕ ಚಿಕ್ಕ ವಿಷಯಕ್ಕೆ ಬೇಜಾರಾಗ್ತಾರೆ. ಅರೇ ಅಪ್ಪ, ನಾನ್ ನಿಮ್ಮನ್ ಬಿಟ್ಟು ಎಲ್ಲೂ ಆಗಲ್ಲ. ನನಗ್ ಮದ್ವೆ ಎಲ್ಲ ಬೇಕಾಗಿಲ್ಲ. ನಾನ್ ಯಾವಾಗ್ಲೂ ನಿಮ್ ಜೊತೆನೇ ಇರ್ತೀನಿ. ಇಲ್ಲಮ್ಮ, ಹಾಗೆ ಹೇಳಬಾರ್ದು. ಹೆಣ್ಮಕ್ಳು ಗಂಡನ್ ಮನೆಗೆ ಹೋಗ್ಲೇಬೇಕಮ್ಮ. ಕೇಶವ್ ಒಳ್ಳೆ ಹುಡುಗ, ನೀನಲ್ಲಿ ಚೆನ್ನಾಗಿರ್ತೀಯ. ಸುಮನ್ಗೆ ಮದ್ವೆ ಮಾಡಿ ಸೂರತ್ಗೆ ಕಳ್ಸೋರಿದ್ರು. ಅದ್ರಿಂದ ಇನ್ನು 1 ತಿಂಗಳಲ್ಲೇ ಅವಳಗ್ ಮದ್ವೆ. ಅದ್ರಿಂದ ಅವಳು ಅಪ್ಪ ಅಮ್ಮನ ಬಿಟ್ಟು ಹೋಗ್ಬೇಕು ಅಂತ ತುಂಬಾನೇ ಬೇಜಾರಾಗಿರ್ತಾಳೆ. ಸುಮನ್ ದೊಡ್ಡವಳು ಮತ್ತೆ ಚಿಕ್ಕವನಿರ್ತಾನೆ. ಅವನಿನ್ನೂ ಓದ್ತಾ ಇರ್ತಾನೆ. ತುಂಬಾ ಬೇಗ 1 ತಿಂಗಳಾಗ್ಬಿಡುತ್ತೆ. ಮತ್ತೆ ಸುಮನ್ಗೆ ಮದ್ವೆನೂ ಆಗುತ್ತೆ. ಮದ್ವೆ ತುಂಬಾ ಚೆನ್ನಾಗ್ ನಡೆಯುತ್ತೆ. ಮದ್ವೆಯ ನಂತರ ಅವ್ರ ಅತ್ತೆ ಮಾವ ಸುಮನ್ನ ಅವರ ಮನೆಗೆ ಸೂರತ್ಗೆ ಕರ್ಕೊಂಡು ಹೋಗ್ತಾರೆ. ಸುಮನ್ ಅವರ ಹಸ್ಬೆಂಡ್ ಗರಾಜಲ್ಲಿ ಗಾಡಿ ರಿಪೇರ್ ಮಾಡುವ ಕೆಲ್ಸ ಮಾಡ್ತಿರ್ತಾನೆ. ಸುಮನ್ ಬುದ್ಧಿವಂತೆ. ಬರ್ತಿದ್ದಂಗ್ಲೆ ಮನೆನೆಲ್ಲ ಚೆನ್ನಾಗ್ ನೋಡ್ಕೋತಾಳೆ. ಸಾಕು ಸೊಸೆ, ನನ್ಗೆ ರೊಟ್ಟಿ ಬೇಡ, ಕೇಶವ್ಗೆ ಕೊಡು. ಒಂದ್ ರೋಟಿ ಸಾಕು, ಹೊಟ್ಟೆ ಫುಲ್ ಆಗೋಗಿದೆ ನಂದು. ತುಂಬಾ ರುಚಿಯಾದ ಅಡಿಗೆ ಮಾಡಿದ್ಯಾ ತಾಯಿ. ನನ್ಗೆ ಹಸುವಿಲ್ಲ ಅಂದ್ರೂ ಒಂದ್ ಎಕ್ಸ್ಟ್ರಾ ರೊಟ್ಟಿ ತಿನ್ಬಿಟ್ಟೆ. ಎಲ್ಲ ಅತ್ತೆ ತಿಂದ್ರಿ. ನಾನು ಚಿಕ್ಕ ರೊಟ್ಟಿ ಮಾಡ್ತೀನಿ. 2 ರೊಟ್ಟಿ ಹಾಕಿದ್ರೆ 1 ಆಗುತ್ತೆ. ಇನ್ಮೇಲೆ ನಾನ್ ಬಂದೆ ಅಲ್ವಾ, ನನ್ ಕೈಯಿಂದ ಮಾಡಿರುವ ರುಚಿ ಬಿಸಿ ಊಟ ತಿನ್ನಿ. ಏನ್ ಕಾರಣ ಹೇಳ್ಬಾರ್ದು? ನಮದು ಅದೃಷ್ಟನೇ ಅದೃಷ್ಟ ಕಣಮ್ಮ. ನಿನ್ನಂತ ಹುಡುಗಿ ನಮ್ಮನೆಗ್ ಸೊಸೆಯಾಗ್ ಬರೋದು. ಚೆನ್ನಾಗಿರು. ನೋಡಿ, ನಾನ್ ನಿಮ್ಗೆ ಟಿಫಿನ್ ಪ್ಯಾಕ್ ಮಾಡಿದೀನಿ. ಇನ್ನು 2 ಮಿನಿಟ್ಸ್ ಅಲ್ಲಿ ಬರ್ತೀನಿ. ಹಾ ಸರಿ, ನಾನು ಬೈಕು ತೆಗಿತೀನಿ ಹೊರಗಡೆ. ಅತ್ತೆ, ಬೇರೆ ಏನಾದ್ರೂ ತಗೊಂಡ್ ಬರ್ಬೇಕಾ? ಎಲ್ಲ ಇದ್ರಲ್ಲಿ ಬರ್ದಿದ್ದೀನಷ್ಟೇ ಅಮ್ಮ. ಮತ್ತೆ ನಿನ್ಗೇನಾದ್ರೂ ಬೇಕಂದ್ರೆ ನೀನ್ ತಗೋ. ಸರಿ ಅತ್ತೆ, ನಾನ್ ಬೇಗ ಬರ್ತೀನಿ. ಸುಮನ್ ಕೇಶವ್ ಜೊತೆ ಬೈಕಲ್ಲಿ ಮಾರ್ಕೆಟ್ಗೆ ಹೋಗ್ತಾಳೆ. ಸುಮನ್, ಕೇಳ್ ನೀನು, ಗರಾಜಿಗೆ ನಾನು ಮತ್ತೋಗ್ತೀನಿ. ಸಾಮಾನೆಲ್ಲ ತಕೊಂಡು ಮನೆಗೆ ಹೇಗೋಗ್ತೀಯಾ? ರೀ, ನೀವ್ ಬೇಜಾರ್ ಮಾಡ್ಕೋಬೇಡಿ, ನಾನು ಆಟೋಲ್ಲಿ ಹೋಗ್ತೀನಿ. ಕೇಶವ್ ಸುಮನ್ನ ಮಾರ್ಕೆಟಲ್ಲಿ ಬಿಟ್ಟು ಅಲ್ಲಿಂದ ಹೊರಡ್ತಾನೆ. ಸ್ವಲ್ಪ ದೂರ ಹೋಗ್ತಾನೋ ಇಲ್ವೋ, ಅವನ್ಗೆ ಪಾಪ ಆಕ್ಸಿಡೆಂಟ್ ಆಗ್ಬಿಡುತ್ತೆ. ಅವನು ಗಾಡಿಯಿಂದ ಕೆಳಗಡೆ ಬಿದ್ದಿರ್ತಾನೆ. ಅವನ್ಗೆ ತುಂಬಾ ಏಟಾಗಿರುತ್ತೆ. ಪ್ರಜ್ಞೆ ಇಲ್ದೆ ಪಾಪ ಬಿದ್ದಿರ್ತಾನೆ. ಸುಮನ್ ಅಲ್ಲೇ ಹತ್ರ ಇರ್ತಾಳೆ. ಅರೆ ದೇವ್ರೆ, ಏನಾಯ್ತು? ಏನಪ್ಪ ಈ ಗಾಚಾರ? ಚಿಂತೆ ಮಾಡ್ಬೇಡಿ ಅಮ್ಮ, ಸರಿಯಾಗುತ್ತೆ. ಸ್ವಲ್ಪ ಜನ ಅವಳಿಗೆ ಹೆಲ್ಪ್ ಮಾಡ್ತಾರೆ. ಅಲ್ಲೇ ಇರುವ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ. ಡಾಕ್ಟರ್ ಚಿಕಿತ್ಸೆಯನ್ನು ನೀಡ್ತಾರೆ. ಸ್ವಲ್ಪ ತಾದ್ಮೇಲೆ ಕೇಶವ್ ಸ್ವಲ್ಪ ನಾರ್ಮಲ್ ಆಗ್ತಾನೆ. ದೊಡ್ಡ ಪೆಟ್ಟುಗಳು ಏನಿಲ್ಲ. ಕೇಶವ್ ಕಾಲಿನ ಬೋನ್ ಮಾತ್ರ ಮುರಿದಿತ್ತು. 2 ದಿನದ ನಂತರ ಅವನ್ಗೆ ಲೀವ್ ಸಿಗುತ್ತೆ. ಅಮ್ಮ, ನಾನ್ ಸರಿ ಇದ್ದೀನಿ. ಕಾಲಿಗೆ ಫ್ರಾಕ್ಚರ್ ಆಗಿರೋದು. ಕೆಲವು ತಿಂಗಳಲ್ಲೇ ಆರಾಮಾಗುತ್ತೆ, ಟೆನ್ಷನ್ ಮಾಡ್ಬೇಡ. ಅಯ್ಯೋ ತಾಯಿ ಅಲ್ಲ ಮಗನೇ, ನನ್ ಮಗುಗೆ ಏನಾದ್ರೂ ಆದ್ರೆ ತಾಯಿ ಕೈಯಲ್ಲಿ ತಡ್ಕೊಳಕ್ಕಾಗತ್ತಾ? ನೋಡಿದ್ರೆ ನಿನ್ ಕಾಲ್ ನೋಡು, ಎಷ್ಟು ದೊಡ್ಡ ಪೆಟ್ಟಾಗಿದೆ ಅಂತ. ಕೆಲವು ದಿನ ಗ್ಯಾರೇಜಿಗೆ ಹೋಗಕ್ಕಾಗಲ್ಲ. ಏನು ಹೋಗೋದ್ ಬೇಕಾಗಿಲ್ಲ ರೀ. 6 ತಿಂಗಳು ಡಾಕ್ಟರ್ ರೆಸ್ಟ್ ತಗೊಳಕ್ ಹೇಳಿದಾರೆ. ನೀವು ಸಂಪಾದನೆ ಬಗ್ಗೆ ಏನು ಯೋಚನೆ ಮಾಡ್ಬೇಡಿ. ನಾನೇನಾದ್ರೂ ವರ್ಕ್ ಮಾಡೋದು ಶುರು ಮಾಡ್ತೀನಿ, ನೀವ್ ಬೇಜಾರ್ ಮಾಡ್ಕೋಬೇಡಿ. ಅಷ್ಟರಲ್ಲಿ ಸುಮನ್ ಅವ್ರ ಅಪ್ಪ ಅಮ್ಮ ಬರ್ತಾರೆ. ಸುಮನ್ ಕಾಲ್ ಮಾಡಿ ಅಪ್ಪ ಅಮ್ಮನ್ಗೆ ಕೇಶವ್ಗೆ ಆಕ್ಸಿಡೆಂಟ್ ಆಗಿರೋ ವಿಷಯ ಹೇಳ್ತಾರೆ. ಅವ್ರ ಕೈಯಲ್ಲಿ ಅಲ್ಲಿ ಇರಕ್ಕಾಗೋದಿಲ್ಲ. ಅಳಿ ಅಂದ್ರೆ ಕೆಲ್ಸದ ಬಗ್ಗೆ ಚಿಂತೆ ಮಾಡ್ಬೇಡಿ. ಸುಮನ್ ನನ್ನಿಂದ ಚಾಟ್ ಮಾಡೋದ್ ಕಲ್ತಿಯಾಳೆ. ಮಗಳೇ, ಸೂರತ್ತಲ್ಲಿ ನೀನು ದೆಲ್ಲಿಯ ಗೋಲ್ಗಪ್ಪೆ ಸ್ಟಾರ್ಟ್ ಮಾಡು. ಒಳ್ಳೆ ಡಿಮಾಂಡ್ ಇದೆ. ಸ್ವಲ್ಪ ದನ ಇಲ್ಲಿ ನಿಲ್ತೀನಿ. ಕೆಲ್ಸ ಸೆಟ್ ಆದ ನಂತರ ನೀನ್ ನೋಡ್ಕೊ ಇದನ್ನ. ಅಪ್ಪ, ಇದು ಚೆನ್ನಾಗೇ ಇರುತ್ತೆ. ದಿಲ್ಲಿಲ್ ಮಾಡಿರೋ ಗೋಲ್ಗಪ್ಪೆ ಇಲ್ಲಿ ಯಾರು ಮಾರೋದಿಲ್ಲ. ಅದು ಅಲ್ದೆ ಜನರಿಗೆ ಅದು ತುಂಬಾನೇ ಇಷ್ಟ ಆಗತ್ತೆ. ಅದ್ರಿಂದ ನಾನು... ಕೇಶವ್ ಮಗನೇ, ನೀನು ಏನು ಯೋಚನೆ ಮಾಡ್ಬೇಡ. ನಿಮ್ ಮಾವ ಮತ್ತೆ ನಾನು ಸ್ವಲ್ಪ ದಿನ ಇಲ್ಲೇ ಇರ್ತೀವಿ. ಥ್ಯಾಂಕ್ ಯು ಮಾವ. ತುಂಬಾ ಹೆಲ್ಪ್ ಮಾಡ್ತಿದ್ದೀರಾ ನೀವು. ಇಂತಹ ಸೊಸೆ, ಇಂತಹ ಸಂಬಂಧ ಯಾರಿಗೂ ಸಿಗಲ್ಲ ಗೊತ್ತಾರಿ. ಸುಮನ್ ಅವ್ರ ಅತ್ತೆಗೆ ಆನಂದ ಬಾಷ್ಪೆ ಬಂದ್ಬಿಡುತ್ತೆ. ಮತ್ತೆ ಕೇಶವ್ಗೆ ಕೂಡ ಅವ್ರ ಅತ್ತೆ ಮಾವ ಬಂದಿದ್ದಕ್ಕೆ ಸ್ವಲ್ಪ ಧೈರ್ಯ ಅನ್ಸತ್ತೆ.
ಆ ಮಗಳು ಮಾತ್ರ ಅಪ್ಪನ ಜೊತೆ ಸೇರ್ಕೊಂಡು ಗೋಲ್ಗಪ್ಪೆ ಸ್ಟಾಲ್ ಅನ್ನು ಹಾಕ್ತಾಳೆ. ಅದ್ರ ಮೇಲೆ ಡೆಲ್ಲಿವಾಲಾ ಗೋಲ್ಗಪ್ಪೆ ಅಂತ ಬರ್ದಿರುತ್ತೆ. ಸೂರತ್ ಅಲ್ಲಿ ಎಲ್ಲರಿಗೂ ಗೋಲ್ಗಪ್ಪೆ ಅಂದ್ರೆ ತುಂಬಾ ಇಷ್ಟ. ಅದರಿಂದ ಅಲ್ಲಿಗೆ ಗ್ರಾಹಕರು ಜಾಸ್ತಿ ಬರ್ತಿದ್ರು. ಅದು ಮಾತ್ರ ಅಲ್ಲದೆ ಅವರು ತುಂಬಾ ಸೂಪರ್ ಆಗಿ ಮಾಡ್ತಿದ್ರು. ಅವರು ತುಂಬಾ ರುಚಿಕರವಾದ ಗೋಲ್ಗಪ್ಪೆ ಮಾಡ್ತಿದ್ರು. ಮಗಳೇ, ನೀನಿನ್ನು ಒಬ್ಳೆ ಇಲ್ಲಿ ಕೆಲ್ಸನ ಮ್ಯಾನೇಜ್ ಮಾಡ್ಬೋದು ಅಂತ ಕಾಣಿಸುತ್ತೆ. ನಾವು ಹೊರಡ್ತೀವಿನ್ನು. ಸೂರಜ್ ಕೂಡ ಅತ್ತೆ ಮನೆಯಲ್ಲೇ ಇದ್ದಾನ್ ಕಣೆ. ಅಲ್ಲಿಂದ ಅವನು ಕಾಲ್ ಮಾಡ್ತಿದ್ದ, ಬೋರ್ ಆಗ್ತಾ ಇದೆ ಅಂತ. ಅಪ್ಪ, ನೀವು ಸೂರತಲ್ಲೇ ಇದ್ರೆ ಹೆಂಗೆ? ನೀವು ಡೆಲ್ಲಿಗೆ ಹೋಗ್ಬೇಕಲ್ಲ, ಅಲ್ಲಿ ನಿಮ್ ಕೆಲ್ಸ ಹಂಗೆ ಬಿದ್ದಿದೆ ಅಂತ ಅನ್ಸುತ್ತೆ. ಕ್ಲೋಸ್ ಮಾಡಿದಿರೋ ಶಾಪ್ನ ಬೇರೆ. ಒಂದ್ಸಲ ಹೋಗಿ ನೋಡ್ಕೊಂಡ್ ಬನ್ನಿ. ಅವ್ರ ಅಪ್ಪ ಅಮ್ಮ ಊರಿಗೆ ಬಂದು ತುಂಬಾ ದಿನ ಆಗಿತ್ತು. ಅದಕ್ಕೆ ಅವರು ಡೆಲ್ಲಿಗೆ ವಾಪಸ್ ಹೋಗ್ಬಿಡ್ತಾರೆ. ಅದರಿಂದ ಸುಮನ್ ಮಾತ್ರ ಒಬ್ಳೆ ಪಾನಿಪುರಿ ಅಂಗಡಿ ಹಾಕ್ಬೇಕಾಗಿತ್ತು. ದಿನ ಬೆಳಗ್ಗೆ ಎದ್ದು ಅವಳು ಪಾನಿಪುರಿ ಮಾಡಿ ಸಾಯಂಕಾಲ ಆಗೋವಾಗ ಅಂಗಡಿ ಹಾಕ್ತಿದ್ಲು. ಏನಾದ್ರೂ ಹೇಳಕ್ಕ, ನೀನ್ ಮಾಡೋ ತರ ಗೋಲ್ಗಪ್ಪೆ ಯಾರು ಮಾಡಕ್ಕಾಗಲ್ಲ. ನಾವ್ ಯಾವಾಗ್ಲೂ ನಿಮ್ಮ ಹತ್ರನೇ ಬಂದ್ ತಿಂತೀವಿ. ಇನ್ನು ನಮ್ ಫ್ರೆಂಡ್ಸ್ ಬರೋರಿದ್ದಾರೆ. ಹಾ ಅಕ್ಕ, ಇದು ನಿಜ ಗೊತ್ತಾ? ನೀನೆಷ್ಟು ರುಚಿಕರವಾಗಿ ಮಾಡ್ತೀಯ. ಕಟ್ಟಾಮಿಟ್ಟ ನೀರಿದೆ ಅಲ್ವಾ, ಸಖತ್ತಾಗಿರುತ್ತೆ. ಆಹಾ, ನೀವ್ ಈ ತರ ನನ್ನ ಹೊಗಳ್ತಿದ್ರೆ ಇನ್ನು ಕೆಲ್ಸ ಚೆನ್ನಾಗಿ ಮಾಡಕ್ಕೆ ನನಗೆ ತುಂಬಾ ಧೈರ್ಯ ಸಿಗುತ್ತೆ. ತಗೊಳ್ಳಿ, ಫ್ರೀಯಾಗಿ 2 ಗೋಲ್ಗಪ್ಪೆ. ಸ್ವಲ್ಪ ಸ್ವಲ್ಪ ಅವಳ ಗೋಲ್ಗಪ್ಪೆನ ವ್ಯಾಪಾರ ತುಂಬಾ ಚೆನ್ನಾಗಿ ನಡೆಯಕ್ಕಾಗುತ್ತೆ. ಅದು ಮಾತ್ರ ಅಲ್ಲದೆ ಅವಳು ತುಂಬಾನೇ ಫೇಮಸ್ ಆಗ್ಬಿಡ್ತಾಳೆ. ಅವಳಿಗೆ ಮದುವೆ ಆರ್ಡರ್ಸ್ ಕೂಡ ಬರಕ್ಕೆ ಶುರು ಆಗುತ್ತೆ. ಈ ಕೆಲ್ಸದಲ್ಲಿ ಸುಮನ್ ಅವ್ರ ಅತ್ತೆ ಕೂಡ ತುಂಬಾ ಹೆಲ್ಪ್ಫುಲ್ ಆಗಿದ್ರು. ಎಲ್ಲಾದ್ರೂ ಆರ್ಡರ್ಸ್ ಮತ್ತೆ ಪಾರ್ಟಿ ಆರ್ಡರ್ ಬಂದ್ರೆ ಸುಮನ್ ಅವರ ಅತ್ತೆ ಜೊತೆ ಹೋಗ್ತಿದ್ಲು. ಮತ್ತೆ ಅಲ್ಲಿ ಅವರ ಸ್ಟಾಲ್ ಹಾಕ್ತಿದ್ರು. ಸ್ಟಾಲ್ ಮೇಲೆ ದಿಲ್ಲಿವಾಲ ಗೋಲ್ಗಪ್ಪೆ ಅಂತ ಹಾಕಿದ್ರೆ ಸಾಕು, ಅಲ್ಲಿ ತಿನ್ನೋದಕ್ಕೆ ತುಂಬಾ ಜನ ಬಂದ್ಬಿಡ್ತಿದ್ರು. ಸುಮನ್ ತುಂಬಾ ಚೆನ್ನಾಗಿ ದುಡ್ಡು ಸಂಪಾದನೆ ಮಾಡಿರ್ತಾಳೆ. ಒಂದಿನ ಸುಮನ್ ಕೇಶವ್ ಮತ್ತೆ ಅವ್ರ ಅತ್ತೆ ಹತ್ರ ಹೇಳ್ತಾಳೆ, ರೀ, ಇವಾಗ ನೀವು ತುಂಬಾ ಆರೋಗ್ಯವಾಗಿದ್ದೀರಲ್ವಾ? ಮತ್ತೆ ನಾನೇನ್ ಹೇಳ್ಬೇಕು ಅಂತ ಅನ್ಕೊಂಡೆ ಅಂದ್ರೆ, ಆ ಗ್ಯಾರೇಜ್ ಕೆಲ್ಸ ನೀವು ಬಿಡ್ಬಿಡಿ ಆಯ್ತಾ? ಮತ್ತೆ ನಾವೊಂದು ಹೊಸ ಸ್ಟಾಲ್ ಓಪನ್ ಮಾಡೋಣ. ನಾವು ಚೆನ್ನಾಗಿ ವ್ಯಾಪಾರ ಮಾಡ್ಬೋದು. ಸುಮನ್, ಇಡೀ ಜೀವನಾನೇ ಚೇಂಜ್ ಮಾಡ್ದೆ ನೀನು. ಒಂದು ಗಂಡಿನ ಸಕ್ಸಸ್ನ ಹಿಂದೆ ಹೆಂಗ್ಸಿರ್ತಾರೆ ಅಂತ ಹೇಳ್ತಾರೆ, ಅದನ್ನ ನೀನು ನಿಜ ಮಾಡ್ಬಿಟ್ಟೆ. ನೀನೇನ್ ಹೇಳ್ತೀಯೋ ಅದನ್ನೇ ಮಾಡೋಣ. ಚೆನ್ನಾಗಿರಿ ನನ್ನ ಮಕ್ಕಳ. ಸುಮನ್ ಕಷ್ಟಪಟ್ಟಿದ್ದಿಂದ ಅವ್ರ ಲೈಫೇ ಬದ್ಲಾಗತ್ತೆ. ಅವರಿಬ್ರು ಮಾರ್ಕೆಟ್ ಅಲ್ಲಿ ಇನ್ನೂ ದೊಡ್ಡ ಅಂಗಡಿ ಹಾಕ್ತಾರೆ. ಅವ್ರ ಜೊತೆಗೆ ಇನ್ನು 2 ಕೆಲ್ಸದವ್ರನ್ನ ಕೂಡ ಅವ್ರು ಇಟ್ಕೊಂಡು ವ್ಯಾಪಾರ ಮಾಡಕ್ಕೆ ಶುರು ಮಾಡ್ತಾರೆ. ಹೇಳ್ತಾರೆ, ಈ ತರ ಪರಿಸ್ಥಿತಿಗಳು ಲೈಫಲ್ಲಿ ಬರ್ತಿರುತ್ತೆ ಹೋಗ್ತಿರುತ್ತೆ. ಈ ರೀತಿಯಾದ ಪರಿಸ್ಥಿತಿಗಳ ಬಗ್ಗೆ ಭಯ ಪಡಬಾರ್ದು. ಧೈರ್ಯವಾಗಿ ಫೇಸ್ ಮಾಡ್ಬೇಕು ಮತ್ತು ಜೀವನವನ್ನು ಸರಳವಾಗಿ ಬದಲಾಯಿಸಬೇಕು. ಕಷ್ಟಗಳನ್ನು ಯೋಚನೆ ಮಾಡದೆ ಅದಕ್ಕಾದ ಸರಿಯಾದ ಸೊಲ್ಯೂಷನ್ ಹುಡುಕಿ ಲೈಫ್ ಅನ್ನು ಸರಳವಾಗಿ ಸಾಗಿಸಿದ್ರೆ ಜೀವನದಲ್ಲಿ ಸಕ್ಸಸ್ಫುಲ್ ಆಗಿ ಸುಮನ್ ತರ ತುಂಬಾ ಹ್ಯಾಪಿಯಾಗಿರ್ಬೋದು. ಬೆಸ್ಟ್ ಬಡೀಸ್. हेलो फ्रेंड्स, Thanks for watching this video. अगर आपको ये वीडियो पसंद आया है तो प्लीज लाइक, सब्सक्राइब, कमेंट्स करें इस वीडियो पर और हाँ, शेयर करना भी ना भूलें। और भी मजेदार वीडियो देखने के लिए नीचे दिए गए बेल आइकॉन को दबाएं। देखते रहिए बेस्ट बडीज।